ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇಂದು ವಿಶ್ವದಾದ್ಯಂತ ಎಲ್ಲರೂ ಗಮನಿಸುತ್ತಿರುವ ಅಮೆರಿಕದ ರಾಜಕೀಯದ ದಿಕ್ಕನ್ನೇ ಬದಲಾಯಿಸಬಹುದಾದ ಒಂದು ಐತಿಹಾಸಿಕ ಗೆಲುವಿನ ಬಗ್ಗೆ ನಾವು ಮಾತನಾಡಲಿದ್ದೇವೆ. ನಾನು ಮುಸ್ಲಿಂ, ನಾನು ಜನಾಂಗಿಕ ಸಮಾಜವಾದಿ. ಈ ಮಾತುಗಳನ್ನು ಎದೆಗುಂದದೆ ಘೋಷಿಸಿ ಅಮೆರಿಕದ ರಾಜಕೀಯದಲ್ಲಿನ ಅತಿದೊಡ್ಡ ಸವಾಲುಗಳನ್ನು ಒಡ್ಡಿಹಾಕಿ ಸೊಹ್ರಾನ್ ಮಂಡಾನಿ ನ್ಯೂಯಾರ್ಕ್ ಸಿಟಿಯ ಮೊದಲ ಮುಸ್ಲಿಂ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಯಾರೀ ಸೊಹ್ರಾನ್ ಮಂಡಾನಿ? ಈ ಗೆಲುವು ಏಕೆ ಇಷ್ಟೊಂದು ಮಹತ್ವವನ್ನು ಪಡೆದಿದೆ? ಕೇವಲ 34 ವರ್ಷ ಮಾತ್ರವೇ ಅವರ ವಯಸ್ಸು. ಈ ಗೆಲುವಿನೊಂದಿಗೆ ನ್ಯೂಯಾರ್ಕ್ನ ಇತಿಹಾಸದಲ್ಲಿ ಅತಿ ಕಿರಿಯ ಮೇಯರ್, ಈ ಹುದ್ದೆಗೆ ಏರಿದ ಮೊದಲ ದಕ್ಷಿಣ ಏಷ್ಯಾದ ವಂಶಸ್ಥ ಮತ್ತು ಮೊದಲ ಮುಸ್ಲಿಂ ಮೇಯರ್ ಎಂಬ ಐತಿಹಾಸಿಕ ಸಾಧನೆಗಳನ್ನು ಸೊಹ್ರಾನ್ ಮಂಡಾನಿ ತಮ್ಮ ಹೆಸರಿನಲ್ಲಿ ಬರೆದಿದ್ದಾರೆ. ಅವರ ಹಿನ್ನೆಲೆಯನ್ನು ನಾವು ತಿಳಿಯಬೇಕು. ಪ್ರಸಿದ್ಧ ಶಿಕ್ಷಣ ತಜ್ಞ ಮಹಮೂದ್ ಮಂಡಾನಿ ಮತ್ತು ವಿಶ್ವವಿಖ್ಯಾತ ಭಾರತೀಯ ಚಲನಚಿತ್ರ ನಿರ್ದೇಶಕಿ ಮೀರಾ ನಾಯರ್ ರವರ ಮಗನಾಗಿದ್ದಾರೆ. ಆದರೆ ಈ ಹಿನ್ನೆಲೆಯ ಸವಲತ್ತುಗಳಿಗೆ ಸೀಮಿತವಾಗದೆ ಸಾಮಾನ್ಯ ಜನರ ಸಮಸ್ಯೆಗಳಿಗಾಗಿ ಹೋರಾಡುವ ಒಬ್ಬ ಜನಪ್ರಿಯ ನಾಯಕನಾಗಿಯೇ ಅವರು ಬೆಳೆದು ಬಂದಿದ್ದಾರೆ. ನ್ಯೂಯಾರ್ಕ್ ರಾಜ್ಯ ಅಸೆಂಬ್ಲಿ ಸದಸ್ಯರಾಗಿಯೂ ಅದಕ್ಕೂ ಮುಂಚೆ ವಸತಿ ಸಲಹೆಗಾರರಾಗಿಯೂ ಅವರು ಮಾಡಿದ ಕೆಲಸಗಳು ಸಾಮಾನ್ಯ ಜನರಲ್ಲಿ ಅವರಿಗೆ ದೊಡ್ಡ ಮಟ್ಟದ ಸ್ವೀಕಾರಾರ್ಹತೆಯನ್ನು ಗಳಿಸಿಕೊಟ್ಟಿತು. ಒಬ್ಬ ಜನಾಂಗಿಕ ಸಮಾಜವಾದಿಯಾಗಿ ವಸತಿ, ಸಾರ್ವಜನಿಕ ಆರೋಗ್ಯ, ಕಾರ್ಮಿಕರ ಹಕ್ಕುಗಳಿಗಾಗಿ ಅವರ ಮುಖ್ಯ ಹೋರಾಟವಿತ್ತು. ಆಡಳಿತವು ಕಾರ್ಪೊರೇಟುಗಳಿಗಾಗಿ ಅಲ್ಲ, ಸಾಮಾನ್ಯ ಮನುಷ್ಯರಿಗಾಗಿ ಎಂಬುದು ಅವರ ಘೋಷವಾಕ್ಯವಾಗಿತ್ತು. ಆದರೆ ಮಂಡಾನಿಯ ಈ ಪಯಣವು ಸುಲಭವಾಗಿರಲಿಲ್ಲ. ಅವರ ಧೈರ್ಯಶಾಲಿ, ತೀಕ್ಷ್ಣವಾದ ನಿಲುವುಗಳೇ ಅವರಿಗೆ ದೊಡ್ಡ ಸವಾಲಾಗಿದ್ದವು. ಆದರೆ ಅವೇ ನಿಲುವುಗಳು ಅವರಿಗೆ ಈ ಐತಿಹಾಸಿಕ ಗೆಲುವನ್ನು ಒಡ್ಡಿದವು. ಅದರಲ್ಲಿ ಮುಖ್ಯವಾದದ್ದು ಗಾಜಾದ ಬಗ್ಗೆ ಅವರ ನಿಲುವು. ಇಸ್ರೇಲ್ ಗಾಜಾದಲ್ಲಿ ನಡೆಸುತ್ತಿರುವ ಸೈನಿಕ ಕಾರ್ಯಾಚರಣೆಯನ್ನು ಗುಂಪು ಹತ್ಯೆ ಎಂದು ಬಹಿರಂಗವಾಗಿ ಕರೆಯಲು ಅವರು ಒಂದು ಕ್ಷಣವೂ ತಡಮಾಡಲಿಲ್ಲ. ನ್ಯೂಯಾರ್ಕ್ನಂತಹ ನಗರದಲ್ಲಿ, ಇಸ್ರೇಲ್ಗೆ ದೊಡ್ಡ ಪ್ರಭಾವವಿರುವ ಅಮೆರಿಕದ ರಾಜಕೀಯದಲ್ಲಿ ಈ ರೀತಿಯ ಒಂದು ಪದವನ್ನು ಉಚ್ಚರಿಸಲು ದೊಡ್ಡ ಧೈರ್ಯ ಬೇಕು. ಅಕ್ಟೋಬರ್ 7ರಂದು ಹಮಾಸ್ನ ದಾಳಿಗಳನ್ನು ಅವರು ಖಂಡಿಸಿದರು. ಆದರೆ ಆ ದಾಳಿಗಳ ಹೆಸರಿನಲ್ಲಿ ಇಸ್ರೇಲ್ನ ಕೂಟನರಹತ್ಯೆಯನ್ನು, ಆ ಗುಂಪು ಹತ್ಯೆಯ ಅಪರಾಧವನ್ನು ಸಮರ್ಥಿಸಿಕೊಳ್ಳಲು ಅವರು ಸಿದ್ಧವಾಗಿರಲಿಲ್ಲ. ಈ ದೃಢವಾದ ನಿಲುವು ಶತ್ರುಗಳಿಂದ ದೊಡ್ಡ ರಾಜಕೀಯ ಆಯುಧವಾಗಿ ಬಳಸಲ್ಪಟ್ಟಿತ್ತು. ಅವರನ್ನು ಯಹೂದಿ ವಿರೋಧಿ ಎಂದು ಚಿತ್ರಿಸಲು ದೊಡ್ಡ ಪ್ರಯತ್ನಗಳು ನಡೆದಿದ್ದವು. ಅವರನ್ನು ಸೋಲಿಸಲು ಕೋಟ್ಯಾಂತರ ಡಾಲರ್ಗಳು ಖರ್ಚಾಗಿದ್ದವು. ಇದು ಮಾತ್ರವಲ್ಲ, ವಿಶ್ವದ ಮತ್ತೊಂದು ಮೂಲೆಯಲ್ಲಿ ತಮ್ಮ ತಾಯ್ನಾಡಾದ ಭಾರತದಲ್ಲಿ ನಡೆಯುತ್ತಿರುವ ಅನ್ಯಾಯಗಳ ವಿರುದ್ಧವೂ ಅವರು ದೃಢವಾಗಿ ಧ್ವನಿ ಎತ್ತಿದರು. ಭಾರತದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ, ವಿಶೇಷವಾಗಿ ಮುಸ್ಲಿಮರ ವಿರುದ್ಧ ನಡೆಯುತ್ತಿರುವ ಸಂಘ ಪರಿವಾರದ ಹಿಂದುತ್ವದ ಕೋಮುವಾದಿ ಫ್ಯಾಸಿಸ್ಟ್ ದಾಳಿಗಳನ್ನು ಅವರು ತೀವ್ರ ಭಾಷೆಯಲ್ಲಿ ಖಂಡಿಸಿದರು. ನರೇಂದ್ರ ಮೋದಿ ಸರ್ಕಾರದ ಅಲ್ಪಸಂಖ್ಯಾತರ ವಿರುದ್ಧದ ರಾಜ್ಯ ಭಯೋತ್ಪಾದನೆಯನ್ನು ಮತ್ತು ವಿವೇಚನಾತ್ಮಕ ಕಾನೂನುಗಳನ್ನು ಅವರು ಬಹಿರಂಗವಾಗಿ ಪ್ರಶ್ನಿಸಿದರು. ಒಬ್ಬ ದಕ್ಷಿಣ ಏಷ್ಯಾದ ವಂಶಸ್ಥನಾಗಿಯೂ ಒಬ್ಬ ಮುಸ್ಲಿಮನಾಗಿಯೂ ವಿಶ್ವದ ಯಾವುದೇ ಮೂಲೆಯಲ್ಲಿ ಅನ್ಯಾಯ ನಡೆದರೂ ಅದರ ವಿರುದ್ಧ ಧ್ವನಿ ಎತ್ತುವುದು ತಮ್ಮ ಜವಾಬ್ದಾರಿ ಎಂದು ಅವರು ಸಾಬೀತುಪಡಿಸಿದರು. ಸಹಜವಾಗಿಯೇ ಮಂಡಾನಿಯ ಈ ಏರಿಕೆಯನ್ನು ತಡೆಯಲು ಅಮೆರಿಕದ ಅತಿದೊಡ್ಡ ಶಕ್ತಿಗಳೇ ಕಣಕ್ಕಿಳಿದವು. ಸ್ವತಃ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಸಂಪೂರ್ಣ ತಂಡವು ಮಂಡಾನಿಯನ್ನು ಸೋಲಿಸಲು ಶ್ರಮಿಸಿತು. ಟ್ರಂಪ್ರ ದ್ವೇಷದ ರಾಜಕೀಯಕ್ಕೆ ಮಂಡಾನಿಯ ಗೆಲುವು ಅತಿದೊಡ್ಡ ಬೆದರಿಕೆಯಾಗಿತ್ತು. ಮಂಡಾನಿಯ ಧರ್ಮ, ಅವರ ಸಮಾಜವಾದಿ ಆದರ್ಶಗಳು, ಇಸ್ರೇಲ್ ವಿರುದ್ಧದ ನಿಲುವು, ಭಾರತವನ್ನು ಟೀಕಿಸುವುದು ಎಲ್ಲವನ್ನೂ ಅವರು ಆಯುಧವಾಗಿಸಿದರು. ಒಬ್ಬ ಮುಸ್ಲಿಮನನ್ನು, ಸಮಾಜವಾದಿಯನ್ನು, ಪ್ಯಾಲೆಸ್ಟೈನ್ಗೆ ಬೆಂಬಲ ನೀಡುವವರನ್ನು ನ್ಯೂಯಾರ್ಕ್ನ ಮೇಯರ್ ಆಗಲು ಬಿಡುವುದಿಲ್ಲ ಎಂಬುದು ಅವರ ಪ್ರಚಾರವಾಗಿತ್ತು. ಆದರೆ ನ್ಯೂಯಾರ್ಕ್ನ ಜನತೆ, ಅಲ್ಲಿನ ಸಾಮಾನ್ಯರು, ಕಾರ್ಮಿಕರು, ವಿದ್ಯಾರ್ಥಿಗಳು, ವಲಸಿಗರು ಅವರೆಲ್ಲ ಆ ದ್ವೇಷದ ಪ್ರಚಾರಗಳನ್ನು ತಿರಸ್ಕರಿಸಿದರು. ಅವರು ಸೊಹ್ರಾನ್ ಮಂಡಾನಿ ಎಂಬ ಯುವಕನ ಪ್ರಾಮಾಣಿಕತೆಯಲ್ಲಿ, ಅವರ ನಿಲುವುಗಳಲ್ಲಿ, ಅವರ ರಾಜಕೀಯದಲ್ಲಿ ವಿಶ್ವಾಸವಿಟ್ಟರು. ಆದ್ದರಿಂದ ಪ್ರೀತಿಯ ವೀಕ್ಷಕರೇ, ಈ ಗೆಲುವು ಮಂಡಾನಿಯ ಗೆಲುವು ಮಾತ್ರವಲ್ಲ, ಇದು ಡೊನಾಲ್ಡ್ ಟ್ರಂಪ್ ರವರ ಇಸ್ಲಾಮೋಫೋಬಿಕ್ ವರ್ಗೀಯ ರಾಜಕೀಯದ ದೊಡ್ಡ ಸೋಲು ಕೂಡ.
ಹಣ ಮತ್ತು ಅಧಿಕಾರವನ್ನು ಬಳಸಿ ಸತ್ಯದ ಧ್ವನಿಯನ್ನು ಶಾಶ್ವತವಾಗಿ ಮುಚ್ಚಬಹುದೆಂದು ಭಾವಿಸುವವರಿಗೆ ಇದೊಂದು ದೊಡ್ಡ ತಿರುಗೇಟು. ಸೊಹ್ರಾನ್ ಮಂಡಾನಿಯ ಈ ಗೆಲುವು ನ್ಯೂಯಾರ್ಕ್ಗೆ ಮಾತ್ರ ಸೀಮಿತವಲ್ಲ. ನ್ಯಾಯಕ್ಕಾಗಿ ಹೋರಾಡುವವರಿಗೆ, ತಮ್ಮ ನಂಬಿಕೆ ಮತ್ತು ರಾಜಕೀಯದಲ್ಲಿ ಧೈರ್ಯದಿಂದ ದೃಢವಾಗಿ ನಿಲ್ಲಲು ಬಯಸುವವರಿಗೆ ಇದೊಂದು ಹೊಸ ಆಸೆ. ಒಡ್ಡು ನೀತಿಗಳಿಗೆ ವಿರುದ್ಧ, ಕೋಮುವಾದಿ ಫ್ಯಾಸಿಸಂಗೆ ವಿರುದ್ಧ ವಿಶ್ವದ ಯಾವುದೇ ಮೂಲೆಯಿಂದ ಧ್ವನಿ ಎತ್ತಬಹುದೆಂದು ಒಂದು ದಿನ ಆ ಧ್ವನಿಯನ್ನು ಜನರು ಗುರುತಿಸುವರೆಂದು ಈ ಗೆಲುವು ನಮಗೆ ನೆನಪಿಸುತ್ತದೆ. ಸೊಹ್ರಾನ್ ಮಂಡಾನಿ, ಹೌದು, ಅವರು ವಿಶ್ವಕ್ಕೆ ಒಂದು ಹೊಸ ಆಸೆಯಾಗಿದ್ದಾರೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.